ನಮಸ್ಕಾರ. ಬನ್ನಿ ನಾವು ಇವತ್ತು ಹೊಸದಾಗಿರ್ತಕ್ಕಂಥ ವರ್ಬ್ಗಳನ್ನು ಕಲಿತಾ ಹೋಗೋಣ ಬನ್ನಿ. ಓಕೆ, ಇನ್ಸರ್ಟ್ ಅಂದರೆ ಸೇರಿಸು. ಹೊಸದನ್ನ ಯಾವುದಾದ್ರೂ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಸೇರಿಸ್ತಕ್ಕಂಥದಕ್ಕೆ ನಾವು ಇನ್ಸರ್ಟ್ ಅಂತ ಕರಿತೀವಿ. ಇನ್ಸರ್ಟ್, ಇನ್ಸರ್ಟೆಡ್, ಇನ್ಸರ್ಟಿಂಗ್ ಅಂತೇಳಿ ನಾವು ಕರಿತೀವಿ. ಸೇರಿಸು ಅಂತ ಅರ್ಥ. ಇನ್ಸ್ಪೆಕ್ಟ್ ಅಂತಂದರೆ ಪರಿಶೀಲನೆ ಮಾಡು. ಇನ್ಸ್ಪೆಕ್ಟೆಡ್, ಇನ್ಸ್ಪೆಕ್ಟಿಂಗ್, ಪರಿಶೀಲನೆ ಮಾಡು. ಅದಕ್ಕೆ ನಾವು ಇನ್ಸ್ಪೆಕ್ಟರ್ ಅಂತೀವಿ. ಇನ್ಸ್ಪೆಕ್ಟರ್ ಅಂದರೆ ಪರಿಶೀಲನೆ ಮಾಡುವಂಥವ್ರು ಅಂತ. ಇನ್ಸ್ಪೆಕ್ಟೆಡ್, ಇನ್ಸ್ಪೆಕ್ಟಿಂಗ್ ಅಂತೇಳಿ. ಇನ್ಸ್ಪೈರ್ ಅಂದರೆ ಸ್ಫೂರ್ತಿ ಕೊಡುವಂಥದ್ದು, ಹೊಸ ಚೇತನವನ್ನು ಕೊಡ್ತಕ್ಕಂಥದ್ದು. ಇನ್ಸ್ಪೈರ್ಡ್, ಇನ್ಸ್ಪೈರಿಂಗ್. ಇನ್ಸ್ಪೈರಿಂಗ್. ಇನ್ಸ್ಟಾಲ್ ಅಂತಂದರೆ ಏನು, ನಾವು ಅಂತ ಸ್ಥಾಪಿಸುವುದು ಅಂತ ಅರ್ಥ. ನಾವು ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೋತೀವಿ ಅಂತಂದರೆ ಅದಕ್ಕೆ ನಾವು ಇದು ಮಾಡ್ತೀವಿ ಅಂತ, ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಅರ್ಥ ಆಗುತ್ತೆ. ಇನ್ಸ್ಟಾಲಿಂಗ್ ಅಂತ. ಇನ್ಸಲ್ಟ್ ಅಂದ್ರೆ ಅವಮಾನ ಮಾಡೋದು, ಇನ್ಸಲ್ಟ್ ಅಂತ ಬರುತ್ತೆ. ಇನ್ಸಲ್ಟ್ ಅಂದ್ರೆ ಏನ್ರಿ, ಇನ್ಸಲ್ಟ್ ಅಂದರೆ ಅವಮಾನ ಮಾಡು, ಅವಮಾನ ಮಾಡು ಅಂತೇಳಿ ಅರ್ಥ. ಇನ್ಸಲ್ಟೆಡ್, ಇನ್ಸಲ್ಟಿಂಗ್, ಅವಮಾನ ಮಾಡು. ಇನ್ಸಲ್ಟ್ ಅಂದರೆ V1, V2, V3, V1 ಪ್ಲಸ್ ING, ಇದು ಕನ್ನಡ ಮೀನಿಂಗ್. ಇದು ಇಷ್ಟು ಈ ರೀತಿ ನಾವು ವರ್ಬ್ಗಳನ್ನು ಕಲಿತಾ ಹೋದರೆ ನಮಗೆ ಮಾತನಾಡುವ ಸಂದರ್ಭದಲ್ಲಿ ವಿ ಡೋಂಟ್ ಗೆಟ್ ಸ್ಟ್ರಕ್. ಮಾತನಾಡುವ ಸಂದರ್ಭದಲ್ಲಿ ತಡೆ ಬರೋದಿಲ್ಲ. ಹಾಗಾಗಿ ಡೋಂಟ್ ಫರ್ಗೆಟ್ ಟು share our video with your friends and subscribe and write us your feedback. Thank you very much. We will meet in the next video with new verbs.